ಎಲ್ರಿಗೂ ನಮಸ್ಕಾರ. ಬೆಳಗಿನ ತಿಂಡಿಗೆ ಬೇಗ ಆಗುವಂಥ ಮತ್ತು ಅತ್ಯಂತ ರುಚಿಯಾಗಿರುವಂಥ ಅವಲಕ್ಕಿಯಿಂದ ಮಾಡಿರುವಂಥ ಒಂದು ಹಬೆ ಕಡುಬನ್ನು ಮಾಡ್ಕೊಳ್ಳೋಣ. ಹೇಗೆ ಮಾಡೋದು ಅಂತ ನೋಡ್ಕೊಂಬಿಡೋಣ. 1.5 ಕಪ್ನಷ್ಟು ಗಟ್ಟಿ ಅವಲಕ್ಕಿನ ತೊಗೊಂಡಿದ್ದೀನಿ. ಇದಕ್ಕೆ ಗಟ್ಟಿ ಅವಲಕ್ಕಿ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಈಗ ಇದನ್ನು 1 ಅಥವಾ 2 ಬಾರಿ ತೊಳ್ಕೊಂಬಿಡೋಣ. ತೊಳ್ಕೊಂಡಿದ್ದಾದ ನಂತರ ಸ್ವಲ್ಪ ನೀರು 2ರಿಂದ 3 ಚಮಚ ಇದೆ, ಅದನ್ನು ಹಾಗೆ ಒಂದು 20 ನಿಮಿಷ ನೆನೆಯೋಕ್ಕೆ ಬಿಟ್ಟಿದ್ದು. ನಿಮಗೆ ಬೇಕಾದ ತರಕಾರಿನ ಸಣ್ಣದಾಗಿ ಹೆಚ್ಕೊಂಡೋ ಅಥವಾ ತುರ್ಕೊಂಡೋ ಮಾಡ್ಕೋಬೋದು. ನಾನಿಲ್ಲಿ ಕ್ಯಾಪ್ಸಿಕಮ್ಮು, ಕ್ಯಾರೆಟ್ನ ತೊಗೊಂಡಿದ್ದೀನಿ. ನೀವು ಇದ್ರ ಜೊತೆಗೆ ಬೇಕಾದರೆ ಹುರುಳಿಕಾಯಿ, ಬಟಾಣಿ ಈ ಥರ ಯಾವ್ದು ಬೇಕೋ ಅದನ್ನು ತೊಗೋಬೋದು. ಈಗ ಎಲ್ಲವನ್ನು ಹೆಚ್ಕೊಂಡಾಗಿದೆ. ನಾನು ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಚೆನ್ನಾಗಿ ಕಾದ ನಂತರ ಅದಕ್ಕೆ ಸಾಸಿವೆ ಹಾಕ್ಕೋತಾ ಇದ್ದೀನಿ. ಅದರ ಜೊತೆಗೆ ಜೀರಿಗೆ ಹಾಕ್ಕೋತಾ ಇದ್ದೀನಿ. ಒಂದು ಒಗ್ಗರಣೆ ಮಾಡ್ಕೋತಾ ಇರೋದು. ಈಗ ಇದ್ರ ಜೊತೆಗೆ ಒಂದು ಅರ್ಧ ಸ್ಪೂನು ಅಥವಾ 3/4 ಸ್ಪೂನಷ್ಟು ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ. ಒಂದೇ ಒಂದು ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಇದ್ರ ಜೊತೆಗೆ ಸ್ವಲ್ಪ ಇಂಗನ್ನು ಹಾಕ್ಕೋತಾ ಇದ್ದೀನಿ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಈಗ ಈ ಒಗ್ಗರಣೆಗೆ ನಾವು ಈಗಾಗಲೇ ಹೆಚ್ಕೊಂಡು ಇಟ್ಕೊಂಡಿರೋ ಅಂಥ ತರಕಾರಿನ ಹಾಕ್ಕೋತಾ ಇದ್ದೀನಿ. ಜಾಸ್ತಿ ಹೊತ್ತು ಬಾಡಿಸೋದೇನು ಬೇಡ. ಒಂದು 2 ನಿಮಿಷ ಅಥವಾ 3 ನಿಮಿಷ ಈ ಥರ ಬಿಸಿಯಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊಂಡ್ರೆ ಸಾಕು. ಒಂದು ಅರ್ಧ ಮುಕ್ಕಾಲು ಬೆಂದಿರುತ್ತೆ, ಅಷ್ಟಾದರೆ ಸಾಕು. ನೀರು ಹಾಕೋದೇನು ಬೇಡ. ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಆಮೇಲೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಸ್ವಿಚ್ ಆಫ್ ಮಾಡ್ಕೊಂಡಿದ್ದೀನಿ. ಪೂರ್ತಿಯಾಗಿ ಆರಕ್ಕೆ ಬಿಡೋಣ. ಈಗ ನಮ್ಮ ಅವಲಕ್ಕಿ ಕೂಡ ಚೆನ್ನಾಗಿ ನೆಂದಿರುತ್ತೆ. ಒಂದು ಸಲ ಕೈಯಲ್ಲಿ ಮಿಕ್ಸ್ ಮಾಡ್ಕೊಂಡು ನೋಡ್ಕೊಳ್ಳೋಣ. ಮೆತ್ತಗಾಗಿರಬೇಕು. ಅಕಸ್ಮಾತಾಗಿ ಆಗಿಲ್ಲ ಅಂತಂದರೆ 1 ಸ್ಪೂನಷ್ಟು ನೀರನ್ನು ಹಾಕ್ಕೊಂಡು ಮತ್ತೆ ಬಿಡಬೇಕಾಗತ್ತೆ. ಈಗ ಬಾಡಿಸ್ಕೊಂಡಿರೋ ಒಂದು ತರಕಾರಿನ ಇದಕ್ಕೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಅಡ್ಜಸ್ಟ್ ಮಾಡ್ಕೋತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಬಿಡೋಣ. ಈಗ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಆಗಿದೆ ಅಂತಾದರೆ ಇದಕ್ಕೆ ಒಂದು 1/4 ಕಪ್ನಷ್ಟು ಕಾಯಿ ತುರಿ ಹಾಕ್ಕೋತಾ ಇದ್ದೀನಿ. ಈರುಳ್ಳಿ ಬೇಡ, ಚೆನ್ನಾಗಿರಲ್ಲ. ಕಾಯಿ ತುರಿ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಮಿಕ್ಸ್ ಮಾಡ್ಕೋಬೇಕಾದ್ರೆ ಅದು ಒಂದು ಹಿಟ್ಟು ಥರ ಆಗಬೇಕು. ನೀರು ಹಾಕೋದು ಬೇಡ, ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಈಗ ಈ ಥರ ಉಂಡೆ ಕಟ್ಟಕ್ಕೆ ಬರ್ತಾ ಇದೆಯಾ ಅಂತ ನೋಡ್ಕೋಬೇಕು. ಆವಾಗ ನಮಗೆ ತುಂಬ ಸುಲಭ ಆಗುತ್ತೆ ಕೆಲಸ. ಈಗ ಬಂದಿದೆ, ಇದು ಕರೆಕ್ಟಾಗಿದೆ ಹದ. ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ನಾವಿವಾಗ ಇದನ್ನು ಕಡುಬು ರೀತಿಯಲ್ಲಿ ಕೈಯಲ್ಲಿ ಒಂದು ಶೇಪನ್ನು ಕೊಡಬೇಕು. ನಿಮಗೆ ಯಾವ ಥರ ಬೇಕಾದ್ರೂ ಕೊಡ್ಕೋಬೋದು. ಬಿಲ್ಲೆ ಥರ ಮಾಡ್ಕೋಬೋದು, ಇಲ್ಲ ಈಗ ನಾನು ತೋರಿಸ್ತಾ ಇದ್ದೀನಲ್ಲ ಆ ಥರ ಬೇಕಾದರೂ ಮಾಡ್ಕೋಬೋದು. ಈಗ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಆಗಿದೆ. ನಿಮಗೆ ಇದಕ್ಕೆ ಇನ್ನೂ ಏನಾದರೂ ಬೇಕಾದರೆ ತರಕಾರಿ ಹಾಕ್ಕೋಬೋದು. ಈ ಥರ ನಾನು ಕೈಯಲ್ಲಿ ಒಂಥರ ಪಿಡ್ಚೆ ಥರ ಮಾಡಿಕೊಂಡು ಈ ರೀತಿಯಾಗಿ ಶೇಪನ್ನು ಕೊಡ್ತಾಯಿದ್ದೀನಿ. ನಿಮಗೆ ಈ ಥರ ಬೇಡ ಅಂತಂದರೆ ಅಗಲಕ್ಕೆ ಕೂಡ ಮಾಡ್ಕೋಬೋದು. ಮತ್ತೊಂದು ತೋರಿಸ್ತಾ ಇದ್ದೀನಿ. ನೀರು ಹಾಕಬಾರ್ದು, ನಾವು ಏನು ನೆನೆಸಿದ್ವಿ ಅಷ್ಟೇ ಸಾಕು. ಈ ಥರ ಮಾಡಿಕೊಂಡು ನಾನು ಒಂದು ಪಾತ್ರೆಯಲ್ಲಿ ಇಟ್ಕೊಂಡಿದ್ದೀನಿ. ಈಗಾಗಲೇ ನೀರನ್ನು ಕಾಯಕ್ಕೆ ಇಟ್ಟಿರಬೇಕು. ಸ್ಟೀಮ್ ಮಾಡ್ಕೋತಾ ಇರೋದ್ರಿಂದ ನೀರು ಕಾಯಕ್ಕೆ ಇಟ್ಟಿದ್ದೀನಿ. ಅದರಲ್ಲಿ ಈ ಪಾತ್ರೆನ ಇಟ್ಟು ಸುಮಾರು ಒಂದು 7 ನಿಮಿಷ ಇದನ್ನು ಮೀಡಿಯಮ್ ಊರಿನಲ್ಲಿ ಸ್ಟೀಮ್ ಮಾಡ್ಕೊಂಬಿಡೋಣ. ಈಗ 7 ನಿಮಿಷ ಆಗಿದೆ. ಸ್ವಿಚ್ ಆಫ್ ಮಾಡ್ಕೊಂಡಿದ್ದೀನಿ. ಈಗ ತೆಕ್ಕೋತಾ ಇದ್ದೀನಿ. ಚೆನ್ನಾಗಿ ಬೆಂದಿರುತ್ತೆ. ಇದು ಸ್ವಲ್ಪ ಆರಿದ ಮೇಲೆ ಅಂದರೆ ಒಂದು 10-20 ಸೆಕೆಂಡು ಬಿಡೋಣ. ಈಗ ಸುಮಾರಾಗಿ ಆರಿದೆ ನೋಡಿ, ಈ ರೀತಿಯಾಗಿ ಬರುತ್ತೆ. ಎಲ್ಲೂ ಒಡೆದಿರಲ್ಲ. ಇದನ್ನು ನೀವು ಬಿಸಿಯಾಗಿ ಒಂದು ಕಾಯಿ ಚಟ್ನಿ ಜೊತೆ ಸರ್ವ್ ಮಾಡಿ. ತುಂಬಾ ಸಾಫ್ಟಾಗಿರುತ್ತೆ, ಬೇಗ ಆಗುವಂಥ ಒಂದು ತಿಂಡಿ. ಬೆಳಗ್ಗೆ ನೀವು ತುಂಬ ಬ್ಯುಸಿಯಾಗಿದ್ದರೆ ಈ ಒಂದು ತಿಂಡಿನ ಒಂದು ಕಾಯಿ ಚಟ್ನಿ ಜೊತೆ ಸರ್ವ್ ಮಾಡ್ಬೋದು. ತುಂಬಾ ರುಚಿಯಾಗಿ, ತುಂಬಾ ಹಗುರವಾಗಿ ಇರುವಂಥದ್ದು, ಬಾಯಲ್ಲಿ ಕರಗುವಂಥ ಒಂದು ಹಬೆ ಕಡುಬು. ಒಂದು ಸಲ ಮಾಡಿ ನೋಡಿ. ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.